Good evening all. Actually, regarding distance healing therapy, as I have mentioned in my last video, I am back with my feedbacks with my, actually they are not my patients and they are my parents. It's not tested, it's actually, I just wanted to know like how it works. They have not come to my clinic and I have not visited them, but still I have treated their joint pain which was there since 2-3 years back. 2-3 ವರ್ಷದಿಂದ ಇದ್ದ ಮೊಣಕಾಲು ನೋವು ನಮ್ಮ ತಂದೆಗೆ ಆ್ಯಂಡ್ ಅವರು ಭಾಳ ಕಡೆ ಅದನ್ನು ತೋರಿಸಿದ್ರು, ಆಮೇಲೆ ಸರ್ಜಿಗೂ ಅವರಿಗೆ ಅಡ್ವೈಸ್ ಮಾಡಿದ್ರು. ಬಟ್ ಅದೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ರು ಅದು ವಾಸಿ ಆಗಿರಲಿಲ್ಲ. ಸೊ ಡಿಸ್ಟೆನ್ಸ್ ಹೀಲಿಂಗ್ ಥೆರಪಿ ಐ ಜಸ್ಟ್ ಸ್ಟಾರ್ಟೆಡ್, ನಾನು 2 days ಆಯ್ತು ಅಷ್ಟೇ. ಸೊ ಅವ್ರ ಫೀಡ್ಬ್ಯಾಕ್ ಹೇಗಿದೆ ಕೇಳ್ಕೊಳ್ಳಿ. ಇದರಲ್ಲಿ ಯಾವುದೂ ಪಾರ್ಶಿಯಾಲಿಟಿ ಇಲ್ಲ, ರಿಯಲ್ ಟ್ರೂತ್, ಓನ್ಲಿ ಯುವರ್ ಲಿಸ್ನಿಂಗ್. ಸೊ ಇದು ನಮ್ಮ ತಂದೆ ಹುಸೇನ್, ನಮ್ಮ ಫಾದರ್ ಆ್ಯಕ್ಚುಲಿ ಹುಸೇನ್ ಪೇಟಿ ಅಂತ ರೆಡಿ ನಿಮಗೆ. ಸೊ ಐ ಆಮ್ ಜಸ್ಟ್ ಇಂಟ್ರೊಡ್ಯೂಸಿಂಗ್ ಮೈ ಡ್ಯಾಡ್, ಮೈ ಫಾದರ್ ಹುಸೇನ್ ಪೇಟಿ. ಡ್ಯಾಡಿ ನಿಮಗೆ ಎಷ್ಟು ದಿನದಿಂದ ಕಾಲು ನೋಯಿತು? ಸುಮಾರು 2 ಅಥವಾ 3 ವರ್ಷದಿಂದ ಇತ್ತು. ಎಲ್ಲಾದ್ರೂ ತೋರಿಸಿದ್ರಾ? ತೋರಿಸಿದ್ವಿ. 3 ವರ್ಷದಿಂದ ಕಂಟಿನ್ಯೂಸ್ ತೋರಿಸ್ತಿದ್ದೀರಾ? ಇಲ್ಲ, ಈಗ 1 ವರ್ಷದಿಂದ ತೋರಿಸಿದ್ವಿ. ಏನು ಟ್ರೀಟ್ಮೆಂಟ್ ತೊಗೊಂಡಿದ್ರಿ? ಅದು ಪೇನ್ಗೋಸ್ಕರನೇ ಅದು ಎಕ್ಸ್ರೇ ತೆಗಿಸ್ಬಿಟ್ಟು ಇಂಜೆಕ್ಷನ್ ಎಲ್ಲ ಕೊಟ್ಟರು. ಆಮೇಲೆ ಅದೇನು ವಾಸಿ ಆಗಲಿಲ್ಲ, ಸುಮ್ಮನೆ ಅದರಲ್ಲೇ ಇದ್ವಿ. ಇದು ಇವಾಗ ನಾನು 2 ದಿನದ ಮುಂಚೆ ನಿಮಗೆ ಡಿಸ್ಟೆನ್ಸ್ ಹೀಲಿಂಗ್ ಥೆರಪಿ ಮಾಡಿದ್ನಲ್ಲ, ಲೈಕ್ ನೀವೇನಾದ್ರು ನಮ್ಮ ಕ್ಲಿನಿಕ್ಗೆ ಬಂದಿದ್ರಾ? ಕ್ಲಿನಿಕ್ ಬಂದಿಲ್ಲ, ಏನಾದರೂ ಮೆಡಿಸಿನ್ ಕೊಟ್ಟಿದ್ನಾ? ಏನು ಮೆಡಿಸಿನ್ ಇಲ್ಲ. ನೋ ಮೆಡಿಸಿನ್, ನೋ ಮೆಡಿಸಿನ್, ನೋ ಇಂಜೆಕ್ಷನ್. ನೋ ಮೆಡಿಸಿನ್, ನೋ ಇಂಜೆಕ್ಷನ್. ಓಕೆ, ನಿಮಗೆ ಈಗ 2 ದಿನದಲ್ಲಿ ಹೆಂಗೆ ನಿಮ್ದು ರಿಸಲ್ಟ್ ಇದೆ? 100% ಅಲ್ಲಿ ನೀವು ಪೇನ್ ನ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ? 70%, 70ಇಂದ 80% ವರೆಗೂ ಕಮ್ಮಿ ಆಗಿದೆ. ಸಿ ಲೈಕ್ 2 days ಅಲ್ಲೇನೆ 70ಇಂದ 80% ಪೇನ್ ರೆಡ್ಯೂಸ್ ಆಗಿದೆ. ಆ್ಯಕ್ಚುಲಿ ಇದ್ರದ್ದು ಟ್ರೀಟ್ಮೆಂಟ್ ಇರೋದು 21 days, ಇಲ್ಲ 41 days, ಇಲ್ಲ 55 days. ಸೊ ಒಬ್ಬೊಬ್ಬ ಪೇಷಂಟಿಗೆ ಒಂದೊಂದು ಲೈಕ್ ಟರ್ಮ್ ತೊಗೊಳುತ್ತೆ ಇದು. ಸೊ ನೀವೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಬೇರೆ ಪೇಷಂಟ್ಸ್ಗೆ? ಅಂದರೆ ಬೇರೆ ಬಂದು ಇದು ಅನುಕೂಲ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಆದಷ್ಟು ಇದಕ್ಕೇನು ಯಾವುದೂ ಸರ್ಜರಿ ಇಲ್ಲ, ಯಾವುದೂ ಇಂಜೆಕ್ಷನ್ ಇಲ್ಲ, ಮೆಡಿಸಿನ್ನೇ ಇಲ್ಲ. ಸೈಡ್ ಎಫೆಕ್ಟ್ಸ್ ಏನಾದ್ರು ಆಗುತ್ತಾ? ಸೈಡ್ ಎಫೆಕ್ಟ್ನೂ ಏನಿಲ್ಲ. ಬಂದು ತೋರಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ನಾವು ಬಯಸ್ತೀವಿ. ನನಗಂತೂ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಆಮೇಲೆ ಏನಾದರೂ ಡಯಟ್ ಹೇಳಿದ್ದೆ ನಾನು ನಿಮಗೆ? ಡಯಟ್ ಹೇಳಿಲ್ಲ, ಏನಿಲ್ಲ. ಅದೇ ನಾನ್ ವೆಜ್ ಒಂದು ಬೆಳಗ್ಗೆ ರಾತ್ರಿ ನೀವು ನಾನ್ ವೆಜ್ ಮಾತ್ರ ಬೆಳಿಗ್ಗೆ ಅಥವಾ ಸಾಯಂಕಾಲ ತಗೋಬಾರ್ದು, ಮಧ್ಯಾಹ್ನ ಬೇಕಾದ್ರೆ ತಗೋಬೋದು ಅಂತ ಹೇಳಿ. ಮಧ್ಯಾಹ್ನ ನೀವು ಇಷ್ಟಪಟ್ಟಿದ್ದು ಊಟನ ಮಾಡ್ಬೋದು. ಸೊ ಇನ್ನೊಬ್ಬ ಪೇಷಂಟ್ ಅಲ್ಲ, ನಮ್ಮ ಮದರೇನೆ, ಅವ್ರಿಗೂ ಕರೆದು ನಾನು ಮಾತಾಡಿಸ್ತೀನಿ. ಅವ್ರ ಫೀಡ್ಬ್ಯಾಕು ನೀವು ಕೇಳ್ಕೊ. ಈ ಫೀಡ್ಬ್ಯಾಕ್ ನಾನು ಇನ್ಕ್ಲೂಡ್ ಮಾಡ್ತಾ ಇರೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಇಟ್ ಈಸ್ ನಾಟ್ ಟು ಡಿಮೋಟಿವೇಟ್ ಆರ್ ಡಿಸ್ರೆಸ್ಪೆಕ್ಟ್ ಟು ಎನಿ ಆಫ್ ದ ಮೊಡ್ಯಾಲಿಟೀಸ್ ಆಫ್ ಥೆರಪೀಸ್. ಇಟ್ ಈಸ್ ಜಸ್ಟ್ ಐ ಆಮ್ ಕನ್ಸರ್ನ್ಡ್ ಟು heal the body pain with natural ways. Many patients they can't afford expensive treatment. For them it is a blessing.